ಹಲೋ ನಮಸ್ಕಾರ, ನಾನು ನಿಮ್ಮ ಸವಿತಾ. ಈ ವಿಡಿಯೋದಲ್ಲಿ ನಾವು ಮಜ್ಜಿಗೆ ಸಾರು ಯಾವ ಥರ ಮಾಡೋದಂತ ನೋಡ್ತಾ ಹೋಗೋಣ. ಕಾಯಿ, ತೊಗರಿಬೇಳೆ, ಅಕ್ಕಿ ನೆನೆಸಿಟ್ಕೊಬೇಕು. ಮತ್ತು ಆಮೇಲೆ ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಟೊಮೊಟೊ ಬೇಕಂದರೆ ಹಾಕೊಳ್ಳಿ. ಇದೆಲ್ಲದು ಕೂಡ ಹೆಚ್ಚಿ ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಮತ್ತು ಆಮೇಲಿಂದ ಇದೇನಪ್ಪ ಈ ಜೀರಿಗೆ, ಇದನ್ನು ಮೆಣಸು, ಕಾಯಿ ಮತ್ತು ಆಮೇಲೆ ಅಕ್ಕಿ ನಾವು ನೆನೆಸಿ ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಆ ಅಕ್ಕಿ ಮತ್ತು ಬೇಳೆ ಎಲ್ಲದೂ ಮಿಕ್ಸಿಗೆ ಆಡಿ ಸೈಡಲ್ಲಿ ಎತ್ತಿಟ್ಕೊಬೇಕು. ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಮಿಕ್ಸಿ ಆಡಿ ಸೈಡಿಗೆ ಇಟ್ಕೊಂಬಿಟ್ಟು ಅದು ಮಿಕ್ಸಿ ಆದಮೇಲೆ ಈ ಥರ ಚಟ್ನಿ ಕನ್ಸಿಸ್ಟೆನ್ಸಿ ಬರುತ್ತೆ. ಚಟ್ನಿಯಾಗಿ ಆ ಥರ ಆದಮೇಲೆ ನಾವು ಇನ್ನು ಈ ಕಡೆ ಒಗ್ಗರಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಗ್ಗರಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈ ಸಾಂಬಾರು. ಯಾವಾಗಾದರೂ ಕಾಫ್ ಆದಾಗ, ಕೋಲ್ಡ್ ಆದಾಗ ಅಥವಾ ತುಂಬ ಬಾಯಿ ಕೆಟ್ಟಿದ್ದಾಗ ಮಾಡ್ಕೊತಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಮಜ್ಜಿಗೆ ಸಾರು. ಮುಂಚೆ ಎಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಮನೇಲಿ ಮಾಡ್ತಿದ್ರು. ಯಾಕೆಂದರೆ ಎಣ್ಣೆಗಳೆಲ್ಲ ಇದ್ವಲ್ಲ, ಇನ್ಸ್ಟಂಟಾಗಿ ನಮಗೆ ಮೊಸರು ಮಜ್ಜಿಗೆಗೆ ಏನು ಬರ ಇಲ್ಲ. ಅದರಿಂದ ಫಾಸ್ಟಾಗಿ ಆಗ್ತಿತ್ತು ಸಾಂಬಾರು. ಅಂದರೆ ಮಜ್ಜಿಗೆ ಸಾರು ತುಂಬ ಟೈಮ್ ತಗೊಳಲ್ಲ ಅಂತೇಳ್ಬಿಟ್ಟು ಬೇಗ ಮಾಡಿಬಿಡ್ತಿದ್ರು ಈ ಸಾಂಬಾರನ್ನ. ಮತ್ತು ತಿನ್ನೋಕ್ಕೂ ಕೂಡ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ತಿಂತಿದ್ರೆ ಸೂಪರಾಗಿರುತ್ತೆ. ನಾನು ಫಸ್ಟ್ ಇಲ್ಲಿ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿನೆಲ್ಲ ಒಗ್ಗರಣೆ ಮಾಡೋದು ಗೊತ್ತು ನಿಮಗೆ. ಟೊಮೊಟೊ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ಮೆಣಸಿನ್ಕಾಯಿ ಒಗ್ಗರಣೆಗೋಸ್ಕರ ಹಸಿಮೆಣ್ಸಿನ್ಕಾಯಿ ಇಲ್ಲ ಹಾಕಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಒಣ ಮೆಣ್ಸಿನ್ಕಾಯಿ ಹಾಕೊಳ್ಳಿ. ನಾವು ಆಲ್ರೆಡಿ ಮಿಕ್ಸಿಗೆ ಹಾಕೊಂಡಿರ್ತೀವಿ ಹಸಿಮೆಣ್ಸಿನ್ಕಾಯಿ, ಅದರಿಂದ ಇದಕ್ಕೆ ಸ್ಕಿಪ್ ಮಾಡಿ. ಈ ಮಿಶ್ರಣ ಎಲ್ಲ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚಟ್ನಿ ಥರ ಆಗಿರುತ್ತಲ್ವ ಅದನ್ನು, ಅಕ್ಕಿ ಮತ್ತು ಬೇಳೆ ಮಿಕ್ಸ್ನ. ಯಾಕೆ ಅಂತಂದರೆ ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ, ಹಸಿ ವಾಸನೆ ಹಂಗೆ ಇರುತ್ತೆ ನೀರು ಹಾಕ್ಬಿಟ್ರೆ. ಈಗ ತುಂಬ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಏನು ಮಾಡಬೇಕು, ನಾವು ಸ್ವಲ್ಪ ಮೊಸರು ಮತ್ತು ಉಪ್ಪು ಏನೇನೆಲ್ಲ ರೆಡಿ ಮಾಡಿರ್ತೀವಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲಿಂದ ನೆಕ್ಸ್ಟು ಮೊಸರು ಹಾಕಿ, ಮೊಸರು ಥರ ಇದ್ದರೂ ನಿಮಗೆ ಗಟ್ಟಿ ಬೇಕಂದರೆ ಮೊಸರು ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀರು ಥರ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಮಗೆ ನೀರು ಥರನೇ ಬೇಕು, ಆದ್ದರಿಂದ ನಾವು ನೀರು ಥರ ಮಾಡ್ಕೊತೀವಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿಂತಿದ್ರೆ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಮಾತ್ರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅನ್ನದ ಜೊತೆ ತಿಂದೆ ಮಾತ್ರ ಸೂಪರಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.